ಜೋಗಿ ನಾನು ಬಳ್ಳಿಯ ಮಿಂಚು ಕಣ್ಣು ಕುತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು ಜೋಗಿ ನಾನು ಬಳ್ಳಿಯ ಮಿಂಚು ಕಣ್ಣು ಕುತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಹಾಯ್ ಹಲೋ ನಮಸ್ತೆ. ಈಗ ತಾನೇ ನೀವು ನೋಡಿದಂತಹ ವಿಡಿಯೋ ನಮ್ಮದೇ ಉಪಾಸನದ ಸೀನಿಯರ್ ಸ್ಟೂಡೆಂಟ್ ಸುಗುಣಕ್ಕ ಇವರದ್ದು. ಸೊ ಇವರ ಹತ್ರ ಕೇಳುವ ನಮ್ಮ ಉಪಾಸನ ಕ್ಲಾಸಿನ ಬಗ್ಗೆ ಅವರ ಅನಿಸಿಕೆಯನ್ನು. ಸುಗುಣಕ್ಕ, ನಿಮ್ಮ ಏಜ್ ಏನು? 71. ಸೊ ಈ ಏಜಲ್ಲಿ ನಿಮಗೆ ಡಾನ್ಸ್ ಮಾಡಬೇಕಂತ ಯಾಕೆ ಅನಿಸಿತು? ನನಗೆ ಚಿಕ್ಕದಿರುವಾಗಿನಿಂದ ಆಸೆ ಡ್ಯಾನ್ಸ್ ಇತ್ತು. ಆಗ ನಾನು 5 ಅಣ್ಣಂದಿರಿಗೆ ಒಂದು ತಂಗಿ. ಆಗ ನನ್ನ 1ನೇ ಕ್ಲಾಸ್ನಲ್ಲಿರುವ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ರು. ಆಗ ನಾನು ರೋಡಲ್ಲಿ ಹೋಗುವಾಗ ಈಗ ಹೋಗ್ತೇನೆ ಅಂತ ಹೇಳಿ ನನ್ನನ್ನು ಬಿಡಿಸಿದ್ರು. ನಂತರ ನಾನು ಡ್ಯಾನ್ಸ್ಗೆ ಹೋಗ್ಲಿಲ್ಲ. ಅದು ನನ್ನ ಕನಸು. ಒಂದು ಡ್ರೈವಿಂಗ್ ಮತ್ತೆ ಒಂದು ಡ್ಯಾನ್ಸ್ ನನ್ನ ಕನಸು. ಅದಾಗಲೇ ಇಲ್ಲ. ಮತ್ತೆ ಬ್ಯಾಂಕಿನಲ್ಲಿ ಕೆಲಸ ಸಿಕ್ಕಿತ್ತು. 40 ವರ್ಷ ಕೆಲಸ ಮಾಡಿದೆ. ಆಗ ನನಗೆ ಏನು ಪುರ್ಸೊತ್ತಿರ್ಲಿಲ್ಲ. 40 ವರ್ಷ ನಾನು ರಿಟೈರ್ಡ್ ಆದ ಕೂಡ 60 ವರ್ಷದ ರಿಟೈರ್ಡ್ ಆದ ಕೂಡಲೇ ನನ್ನ ಫಸ್ಟ್ ಕನಸು ಅಂತಂದ್ರೆ ಡ್ಯಾನ್ಸ್ ಕ್ಲಾಸ್ಗೆ ಸೇರಬೇಕು ಅಂತ. ಆದರೆ ನನಗೆ ನಿಮ್ಮ ಇದು ಉಪಾಸನ ಗೊತ್ತಾಗಲಿಲ್ಲ. ಎಲ್ಲಿ ಎಷ್ಟು ಕಡೆ ಹೋಗಿ ಫೋನ್ ನಂಬರ್ ಎಲ್ಲ ಹುಡುಕಿದೆ, ಬೋರ್ಡಲ್ಲಿ ನೋಡಿದೆ, ಎಲ್ಲ ಫೀಡ್ ಮಾಡಿದೆ, ಎಂತೆಲ್ಲ ಮಾಡಿದೆ. ಎಲ್ಲಿ ಸಹ ಬೇರೆ ಕಡೆ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ. ಮತ್ತೆ ಈಗ 1 ವರ್ಷ ಮೊದಲು ನಿಮ್ಮದು ಉಪಾಸನ ನನಗೆ ಪೂರ್ಣಿಮಕ್ಕ ಮತ್ತು ಇನ್ನೊಬ್ಬರು ನಮ್ಮ ಬಿಲ್ಡಿಂಗ್ನಲ್ಲಿದ್ದಾರೆ ಫ್ರೆಂಡ್ ಅವರು ಹೇಳಿದರು. ಮತ್ತೆ ನಾನು ಗೌರಿ ಅದ್ರ ಹತ್ರ ಮಾತಾಡಿ ನನ್ನ ಫ್ರೆಂಡ್ ಅವರು ಚಿಕ್ಕದಿರುವಾಗಿನಿಂದ ತುಂಬ ವರ್ಷದಿಂದ ಫ್ಯಾಮಿಲಿ ಫ್ರೆಂಡ್ ಅವಳ ಹತ್ರ ಕೇಳಿ ಅವಳ ಹತ್ರ ಬಂದು ನಾನು ಸೇರ್ಬೋದಾ, ಅಂದರೆ ನಾನು ಸೀನಿಯರ್ ಅಲ್ವಾ, ನನ್ನನ್ನು ತಗೊಳ್ತಾರಾ ಇಲ್ವಾ ನನಗೆ ಗೊತ್ತಿಲ್ಲ. ಅವಳಿಗೆ ಫೋನ್ ಮಾಡಿ ಕೇಳಿದೆ, ನನ್ನನ್ನು ತಗೊಳ್ತಾರಾ, ನಾನು ಮಾತಾಡ್ಬೋದಾ, ಯಾವ ಭಾಷೆಯಲ್ಲಿ ಮಾತಾಡಬೇಕು, ಎಂತ ಮಾಡೋದು ಅಂತ ಕೇಳಿದೆ. ಅವಳು ಶೀದಪ್ಪ ನಾನಿದ್ದೇನೆ ಅಲ್ಲಿ ಅಂತ ಹೇಳಿದ್ವಿ. ಇವಳು ಎಲ್ಲ ಕಡೆಗೆ ಆ ದಿವಸ ಕಡೆಗೆ ನಾನು ಬಂದು ಮೊದಲು ಫೋನ್ ಮಾಡಿದ್ದೆ ನಿಮಗೆ. ಮತ್ತೆ ನೀವು ಬನ್ನಿ ಹೇಳಿದ್ದೆ. ಮತ್ತೆ ಬಂದೆವು. ಮತ್ತೆ ನಾನು ಜಾಯಿನ್ ಆದೆ. ಜಾಯಿನ್ ಆದಮೇಲೆ ನನಗೆ ಎಷ್ಟು ಖುಷಿ ಅಂದರೆ ಈಗ ಅದು ನನಗೆ ಹೇಳಿ ಪ್ರಯತ್ನ ಇಲ್ಲ. ಅಯ್ಯೋ ಅಕ್ಕ, ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಒಂದು 16 ನಂತರ ಸೆಕೆಂಡ್ ಲೈಫ್ ಹೇಳ್ತಾರೆ. ಸೊ ಚಿಕ್ಕದಿಂದ ದೊಡ್ಡವರಾಗೋರಿಗೆ ಎಜುಕೇಷನ್, ಮದುವೆ, ಮಕ್ಕಳನ್ನೆಲ್ಲ ದೊಡ್ಡದು ಮಾಡೋದು, ಹಾಗೆ ರೆಸ್ಪಾನ್ಸಿಬಿಲಿಟಿದು. ಈಗ ಇದು ಸೆಕೆಂಡ್ ಲೈಫಲ್ಲಿ ನೀವು ಡಾನ್ಸ್ ತುಂಬ ಎಂಜಾಯ್ ಮಾಡ್ತೀರಿ. ನಮ್ಮ ಸೀನಿಯರ್ಸ್ ಅವರಿಗೆ ಏನು ಮೆಸೇಜ್ ಕೊಡ್ತೀರಾ ಈ ವಿಡಿಯೋ ಮುಖಾಂತರ? ಯಾರು ಸಹ ಡ್ಯಾನ್ಸ್ ಮಾಡ್ಬೋದು, ಯಾರು ಸಹ ಡ್ಯಾನ್ಸ್ ಮಾಡೋದು. ಎನಿಬಡಿ ಕ್ಯಾನ್ ಡ್ಯಾನ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಪ್ರಾಯ ಆಗಿದೆ 60, 70 ಏನೂ ಲೆಕ್ಕಕ್ಕಿಲ್ಲ. 80 ಆದವರು ಇಲ್ಲಿ ನಮ್ಮ ಕ್ಲಾಸಲ್ಲಿ ಇದ್ದಾರೆ, 80ರ ಮೇಲಿನವರು ಇದ್ದಾರೆ. ಯಾರೂ ಮಾಡ್ಬೋದು ಡ್ಯಾನ್ಸ್. ಅದು ನಾನು ಗ್ಯಾರಂಟಿ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. 2-3 ಹೆಲ್ತ್ ಪ್ರಾಬ್ಲಮ್ ಉಂಟು, ಆದರೂ ನನಗೆ ಅದರ ವಿಷಯ ಭಯವೇ ಇಲ್ಲ ನನಗೆ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಡಾನ್ಸ್ ಮಾಡಲಿಕ್ಕೆ ಯಾವುದೇ ಥರದ ಏಜ್ ಇಲ್ಲ. 8ರಿಂದ 80 ವರ್ಷ ಈ ಏಜ್ನವರು ಯಾರು ಕೂಡ ಉಪಾಸನಕ್ಕೆ ಜಾಯಿನ್ ಆಗ್ಬೋದು. ಯಾರು ಏನು ಅಂದ್ಕೊಳ್ತಾರೆ ಹೇಳೋದು ಇದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಏನು ಖುಷಿ ಕೊಡ್ತದೆ ಹೇಳೋದು ತುಂಬಾ ಇಂಪಾರ್ಟೆಂಟ್. ನಾವು ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ಎಲ್ರಿಗೋಸ್ಕರ ನಾವು ನಮ್ಮ ಜೀವನವನ್ನು ಕೊಟ್ಟಿರ್ತೇವೆ. ಸೊ ಅದರಲ್ಲಿ ಒಂದು 1 ಅವರ್ ನೀವು ನಿಮಗೋಸ್ಕರ ಕೊಡಿ, ಅದರಲ್ಲಿ ಸಿಗುವ ಖುಷಿ ಅದು ಲೆಕ್ಕಕ್ಕಿಲ್ಲದಷ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವಿಡಿಯೋ ಜೊತೆ ನೆಕ್ಸ್ಟ್ ಒಂದು ನನ್ನ ಸೀನಿಯರ್ಸ್ ಸ್ಟೂಡೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.